ಗೌಡ್ರೆ 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 ಇದೆಯಾ ಮನೆ? ಎಷ್ಟ್ ದೊಡ್ಡದಾಗೈತೆ ಮನೆ, ಮಾತ್ರ ಸೂಪರ್ ಆಗೈತೆ ಮನೆ. ಹ್ಞೂ ಬಿಗ್ರೆ, ಇದೇನೇ ನಿಯ ಮನೆ, ಬಾಳ ಚಂದಕೈತೆ. ಇವರು ಬಾಳ ಅಂದ್ರೆ ಬಾಳ ಒಳ್ಳೆಯವರು ಇವರು, ಗೊತ್ತಾ? ನೀವು ನೋಡ್ರಿ, ಹುಡುಗಿ ಎಲ್ಲ ನೋಡ್ಬಿಟ್ಟು ಒಂದ್ಸಲ ಒಪ್ಕೊಬಿಟ್ರೆ ಎಲ್ಲ ಸಾಕು. ನಾನು ಹೇಳ್ಕೊಟ್ರದೆಲ್ಲ ನೆನಪೈತಲ್ವಾ ನಿಮ್ಗೆ? ಅತ್ತೆ, ನೀವೇನು ಹೇಳ್ಕೊಟ್ಟೋರು ಅದೆಲ್ಲ ನೆನಪೈತಿ, ಸುಮ್ಕಿರಿ. ನೀವು ಹೇಳ್ದಂಗೆ ಹೇಳ್ತೀವಿ. ಓ, ಬರ್ಬೇಕು ಬರ್ಬೇಕು, ಬಂಗಾರಮ್ಮರು ಬನ್ನಿ ಬನ್ನಿ. ಹೇಳಿದ್ನಲ್ಲ ಹುಡ್ಗ ಅಂತ ಹೇಳಿ, ಇವನೇ ಹುಡುಗನ್ನು ಸೇರಿ ಕರ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಹುಡುಗನೂ ಒಂದ್ಸಲ ಹುಡುಗಿ ನೋಡ್ಬಿಟ್ಟು, ಹುಡುಗಿನೂ ಒಂದ್ಸಲ ಹುಡುಗ ನೋಡ್ಬಿಟ್ರೆ ಹೆಂಗೋ ಮದುವೆ ಹಂಗೇನಿಯ ಫಿಕ್ಸ್ ಮಾಡ್ಬಿಟ್ರೆ ಚೆನ್ನಾಗಿರ್ತದಲ್ವಾ? ಅದಕ್ಕೇನೆ. ಅಯ್ಯೋ, ಬನ್ನಿ ಬನ್ನಿ, ಕೂತ್ಕೊ ಬನ್ನಿ, ಕೂತ್ಕೊ ಬನ್ನಿ. ಕೂತ್ಕೊಳ್ಳಿ, ನನ್ನ ಮಗಳನ್ನ ಕರ್ಕೊಂಡ್ಬಿಟ್ಟು ಬರ್ತೀನಿ. ಹಾ ಸರಿ ಸರಿ, ಕರ್ಕೊಂಬಿಟ್ಟು ಬನ್ನಿ. ಮಗನೇ, ಮನೆ ಎಲ್ಲ ಅರಮನೆ ಅರಮನೆ ಇದ್ದಂಗೈತೆ. ಹೆಂಗನ ಇರಲಿ, ಹುಡುಗಿ ಒಂದು ಕೈ ಕಾಲಿಲ್ಲ ಅಂದ್ರೆ ಪರವಾಗಿಲ್ಲ ಕಣ. ಆ ಹುಡುಗಿನ ನೀನಂತೂ ಒಪ್ಕೊಬಿಡ್ಬೇಕು. ಭಾಳ ಅಂದರೆ ಭಾಳ ಚಂದಕೈತೆ ಮನೆಗಿನೇ ಎಲ್ಲನೂ. ನಾನು ಏನೋ ಅನ್ಕೊಂಡಿದ್ದೆ, ಹೆಂಗೋ ಅರ್ಧಂಬರ್ಧ ಇರ್ತಾರೆ ಅಂತ ಹೇಳ್ಬಿಟ್ಟು ಬೇಜಾನ್ ಚಂದಕೈತೆ ಕಣ. ಆರಾಮಾಗಿ ಒಪ್ಕೊಬಿಡು. ಹುಡುಗಿ ಹಂಗಾನೆ ಇರಲಿ ಕಣಮ್ಮ, ನೀನು ಯೋಚನೆ ಮಾಡ್ಬೇಡ. ಅತ್ತೆ ಏನು ಹೇಳ್ಕೊಟ್ಟೈತೋ ಅದು ನಿನಗೆ ಹೇಳಿ ಒಪ್ಕೊಳ್ಳಿಲ್ಲ ಅಂದ್ರೆ ಕೇಳು. ಒಬ್ಬ ದೇವ್ರೆ, ಅತ್ತೆ ಒಳ್ಳೆ ಸಂಬಂಧನೇ, ಒಳ್ಳೆ ಟೀಮಾಗಿ ಹುಡುಕ್ಬಿಟ್ಟಿದ್ದೀರಾ. ಮತ್ತೆ ಈ ಬಂಗಾರಮ್ಮ ಅಂದರೆ ಸುಮ್ಕೇನಿಲ್ಲ. ಈ ಬಂಗಾರಿ ಅಂದರೆ ಏನು ಬೇಕಾದ್ರೂ ಮಾಡ್ತಾಳೆ ದುಡ್ಡಿಗೋಸ್ಕರ. ನನಗೆ ಚೀಪಾಗಿ ಬದುಕಕ್ಕೆ ಇಷ್ಟ ಇಲ್ಲ ಕಣ. ನನಗೆ ಸಾವುಕಾತಿ ಸಾವುಕಾತಿ ಥರ ಬದುಕಬೇಕು. ನನಗೆ ಮೊದಲಿಂದನೂ ಹಂಗೆ ಬದುಕಿರೋದು. ಸುಮ್ಕಿರು, ಹುಡುಗಿ ಬಂದಿದ ತಕ್ಷಣ ಏನಿಯಾ ನೋಡಿ ನೀನು ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಹೇಳು, ಸರಿನಾ? ಚಂದಕ್ಕೆ ಸರಿ ಅತ್ತೆ, ಹೇಳಿದ್ದೀನಿ ನನ್ನ ಮಗಳಿಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ನೀವೇನಾ ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಅಯ್ಯೋ, ಅದು ನಾನು ಅದು ಅಯ್ಯೋ, ಸುಳ್ಳು ಹೇಳೋದು ಏನು ಗೌಡ್ರೆ? ವ್ಯವಸಾಯ ಮಾಡ್ಕೊಂಡೇನೆ ಇರೋದು. ಅಯ್ಯೋ, ಆ ಥರ ಮಾಡ್ತಾವನಿ, ಈ ಥರ ಮಾಡ್ತಾವನಿ, ಬಿಸಿನೆಸ್ ಮಾಡ್ತಾವನಿ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ಅದೆಲ್ಲ ನಾನು ಹೇಳಕ್ಕಿಲ್ಲ. ನನ್ನ ಹೇಳಿದ್ನಲ್ಲ, ಮಗ ಹಿಂಗಾಯ್ತು, ಅದಕ್ಕೆ ನಮ್ಮ ಅಳಿಯನೇ ಆಗ್ಬೇಕು ಇವರು. ಅದಕ್ಕೇನೆ ಇವರು ವ್ಯವಸಾಯ ಮಾಡ್ಕೊಂಡು ಅಲ್ಲೇ ಅವರೇ. ನಾನು ಇವರಮ್ಮ. ಹಾ, ಗೊತ್ತಾಯ್ತು ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಏನಪ್ಪ, ಹೆಂಗೋ ನನಗೆ ಅಂಥ ಹುಡುಗನೇ ಬೇಕು, ಓದಿರೋ ಹುಡುಗನೇ ಬೇಕು ಅಂತ ಏನಿಲ್ಲ. ಒಳ್ಳೆ ಹುಡುಗ ಆಗಿದ್ಕೊಂಡು ಹೆಂಗೋ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ ನನಗೆ. ನನಗೂ ಅಷ್ಟೇ, ಈ ಬ್ಯೂಟಿ ಈಸ್ ನಾಟ್ ಇಂಪಾರ್ಟೆಂಟ್. ನಾನು ಪಿಯರ್ಸ್ಗೆಲ್ಲ ಬೆಲೆ ಕೊಡಕ್ಕಿಲ್ಲ. ನಾನು ಒಳ್ಳೆ ಮನ್ಸು ನೋಡಬೇಕು ಅಂತಲೇ ಇದ್ದೆ. ಒಳ್ಳೆ ಮನ್ಸಿರೋ ಹುಡುಗಿ ಇದ್ಬಿಟ್ರೆ ನಂಗೆ ಅಷ್ಟೇ ಸಾಕು ಅಂತ ಅನ್ಕೊಂಡಿದ್ದೆ. ಹೆಂಗೋ ಒಳ್ಳೆ ಮನ್ಸಿರೋ ಅಂತ ಹುಡುಗಿನೇ ನನಗೆ ಸಿಗ್ತಾವಳೆ ಅಂತ ಅನ್ಕೊಂಡಿದ್ದೀನಿ. ಹಾ, ನನ್ನ ಮಗಳು ವಿದ್ಯಾವಂತೆ, ಬುದ್ಧಿವಂತೆ, ನೋಡಕ್ಕೂ ಒಪ್ಪಿರ್ಬೋದು ಅಷ್ಟೇ ನೀನಿಯ. ಎಲ್ಲನೂ ಇನ್ನೆಲ್ಲದ್ರಾಗೂ ನಂಬರ್ ಒನ್ನು. ಕಾಫಿ. ಅಯ್ಯೋ, ಹುಡುಗಿ ಇಷ್ಟೊಂದು ಖರಾಬ್ ಆಗೈತಲ್ಲ. ಪರವಾಗಿಲ್ಲ, ಆಸ್ತಿ ಬರ್ತದಲ್ಲ. ಹುಡುಗಿ ಭಾಳ ಖರಾಬ್ ಆಗೈತೆ. ಅಯ್ಯೋ ದೇವ್ರೆ, ಪರವಾಗಿಲ್ಲ ಬಿಡು. ನೋಡಿ, ಒಂದೇ ಸಲ ಹುಡುಗಿ ನೋಡ್ಕೊಬಿಡಿ. ಆಮೇಲೆ ಹಂಗಂದ್ರು ಹಿಂಗಂದ್ರು ಸುಳ್ಳೇಳಿ ಮದುವೆ ಮಾಡಿದ್ರು ಅದೆಲ್ಲ ಬೇಡ. ಇವಳೆ ನನ್ನ ಮಗಳು, ನೀವು ಇದೇ ಹುಡುಗಿನೇ ಮದುವೆ ಮಾಡ್ಕೊಂತ ಇರೋದು. ಆಮೇಲೆ ಚೆನ್ನಾಗಿಲ್ಲ, ಕಪ್ಪು ಗೌಳೆ, ಅದು ಇದು ಅದೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಗಂಡುಗಳು ನನ್ನ ಮಗಳು ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ತುಂಬ ಜನ ಹೋಗೋರೆ. ನನಗೆ ಅದೆಲ್ಲನೂ ನನಗೆ ಸ್ವಲ್ಪನೂ ಅದೆಲ್ಲ ಬರಲ್ಲ ನನಗೆ. ಅಂದರೆ ನಿಮ್ಮ ಮನ್ಸಾಗ ಏನಾಯ್ತು ಅದನ್ನ ಹೇಳಿ. ಅಪ್ಪ ಅಮ್ಮನ ಬಲ್ವಂತಕ್ಕೋ ಇನ್ನೊಬ್ರು ಬಲ್ವಂತಕ್ಕೋ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಯ್ಯೋ, ಏನಾಗೈತೆ ಹುಡುಗಿ? ಯಾವನ್ ಕಣ್ಣು ಸಂದಕಿಲ್ಲ ಅನ್ಕೊಂಡು ಸೇದೋಯ್ತದೆ. ಏನಾಗವಳೆ ಹುಡುಗಿ? ಚೆನ್ನಾಗಿ ಅವಳಲ್ಲ, ಒಸಿಕೊಪ್ಪ ಅಷ್ಟೇ ನೀನು ಬಿಟ್ರೆ ಇನ್ ಲಕ್ಷಣೂ ಆಗಿಲ್ವಾ? ನೋಡಿ ಅಂತ ಸಂದಕೋಳೆ ಮಿಣ ಅಂತ ಅನ್ಕೊಂಡು. ಅಯ್ಯಯ್ಯ, ಇಂಥ ಹುಡುಗಿ ಬೇಕಾ? ಅಯ್ಯೋ ಸುಮ್ಕಿರಿ ಗೌಡ, ನೀವು ಸಂದಕ್ಕೆ ಹೇಳ್ತೀರಾ. ನಾನು ಹುಡುಗಿ ಸಂದಕ್ಕಿಲ್ಲ ಅಂದ್ರೆ ನೀನು ಹಂಗೋಯ್ತೋ ಯಪ್ಪ ಅಂತ ಭಯವಾಗಿ ಹೋಗ್ಬಿಟ್ಟಿತ್ತು. ಎಂತ ಸಂದಕೈತೆ? ಇಂಥ ಸಂದಕ್ಕಿರೋ ಹುಡುಗಿನ ಸಂದಕ್ಕಿಲ್ಲ ಅಂತ ಬೇರೆ ನೀವು ಹೇಳ್ತೀರಿ. ಮೊದಲು ನಿಮಗೆ ಬೈಬೇಕು, ಸುಮ್ಕಿರಿ ಗೌಡ್ರೆ. ನನಗಂತೂ ಇಂಥ ಸಸೆ ಸಿಕ್ಬಿಟ್ರೆ ಖುಷಿನೇ ನೀ ಪಡೋದು. ನಾನು ನಿಮ್ಮ ಫೋನಾಗೆ ಹೇಳಿಲ್ವಾ, ನಮ್ಮವ್ರು ಏನಿದ್ರು ಮನ್ಸು ನೋಡ್ತಾರೆ ಅಷ್ಟೇ. ನೀ ಹುಡುಗಿ ಮಾಕ ಕಲ್ಲರೆಲ್ಲ ನೋಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವೇನೇ ಹೇಳಿ ನೀವು. ನಮ್ಮ ಅದೇನೋ ಒಂಥರಲ್ಲ, ದುಡ್ಡುಗಾಸೆ ಪಡೋರ್ಗೆ, ಅಂದ ಚಂದ ಕಾಸೆ ಪಡೋರ್ಗೆ ಹುಡುಗಿನ ಯಾವತ್ತೂ ಕೊಡಬಾರ್ದಂತೆ. ಏನು ಕಡಿಮೆ ಆಗೈತೆ? ಹುಡುಗಿ ನೋಡಕ್ಕೆ ಸಂದಕ್ಕಿಲ್ವಾ? ಸಂದಕ್ಕೆ ಅವಳೆ ಏನವ ನೋಡ್ಕ ಹುಡುಗನ, ಇವನೇನೇ ಹುಡುಗ. ನಿನಗೆ ಹುಡುಗ ಇಷ್ಟ ಆದರೆ ಹೇಳ್ಬಿಡು, ಮುಂದೊಂದು ಕತೆ ಎಲ್ಲ ಮಾತಾಡೋಣ. ನಮ್ಮ ಹುಡುಗಂಗಂತೂ ನೀನಂತೂ ಯಾವಾಗೋ ಇಷ್ಟ ಆಗೋಗ್ಬಿಟ್ಟಿದ್ಯಾ, ಬಲಿ ಇಷ್ಟ ಆಗೋಗ್ಬಿಟ್ಟಿದ್ಯಾ ನೀನಂತೂ. ಈಗ ನೀನು ಹೇಳಿದ್ರೆ ಅಯ್ಯೋ ನಂದೇನಿದೆ, ನಮ್ಮಪ್ಪ ಹೆಂಗೆ ಹೇಳಿದ್ರೆ ಹಂಗೇನೇನೆ. ನನ್ನ ಮಗಳನ್ನ ನಾನು ಹಿಂಗೆ ಬೆಳೆಸಿರೋದು. ಪ್ಯಾಟಿನಾಗೆಲ್ಲ ಓದ್ ಬಂದೈತೆ, ಭಾಳ ಬುದ್ಧಿವಂತೆ. ಆದ್ರೂ ಅಪ್ಪನ ಮಾತು ಮೀರಕ್ಕಿಲ್ಲ. ಅಪ್ಪ ಹೆಂಗೆ ಹೇಳಿದ್ರೆ ಹಂಗೇನೇನೆ ಅಷ್ಟೇ. ಅಪ್ಪ ಹೇಳಿದ ಮಾತು, ಅಪ್ಪ ಹಾಕಿದ ಗೆರೆ ನನ್ನ ಮಗಳು ಯಾವತ್ತೂ ದಾಟಲ್ಲ. ಏನಪ್ಪ, ನಿನಗೆ ಹುಡುಗಿ ಇಷ್ಟ ಆದರೆ ಹೇಳ್ಬಿಡಪ್ಪ, ಮುಂದಿಂದೆಲ್ಲ ಮಾತಾಡೋಣ. ಇಷ್ಟ ಇಲ್ಲ ಅಂದ್ರೂ ಅಷ್ಟೇ, ಏನಿಯ ಸಂಕೋಚ ಮಾಡ್ಕೊಳಕ್ಕೆ ಹೋಗ್ಬಿಡ. ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಒಂದೇ ಸಲ ಹೇಳ್ಬಿಡಪ್ಪ. ಏನು ನನಗೇನು ಬೇಜಾರಾಗಕ್ಕಿಲ್ಲ. ಇನ್ನೊಂದು ಹುಡುಗನ ನೋಡ್ಕೊತೀವಿ. ನಿನ್ಗೆ ಏನು ಮನ್ಸಾಗೈತೆ ಅದನ್ನ ಹೇಳ್ಬಿಡು. ಅಯ್ಯೋ, ಹುಡುಗಿ ಬಗ್ಗೆ ಮಾತಾಡಂಗೆ ಇಲ್ಲ. ಹುಡುಗಿ ಬಗ್ಗೆ ನೀವೇನು ಹೇಳಿ, ಕಪ್ಪುಗಿದ್ರೂ ಲಕ್ಷಣವಾಗೈತೆ. ಹುಡುಗಿ ಬಹಳ ಚೆನ್ನಾಗೈತೆ. ನನಗೆ ಹುಡುಗಿ ಮನಸ್ಸು ನನಗೆ ತುಂಬ ಇಷ್ಟ. ಅದೇನೋ ಒಂಥರಲ್ಲ, ಚೆನ್ನಾಗಿರೋ ಹುಡುಗಿಯನ್ನ ಕಟ್ಕೊಂಡು ಬೆಳಿಗ್ಗೆ ಅವ್ರ ಜೊತೆ ಓಡಾಡ್ಕೊಂಡಿರೋ ಹುಡುಗಿಯರ್ಗಿನ್ನ ಮರ್ಯಾದಿನ ನನ್ನ ಜೊತೆ ಸಂಸಾರ ಮಾಡ್ಕೊಂಡಿರೋ ಹುಡುಗಿ ಸಿಕ್ಬಿಟ್ರೆ ಹೆಂಗೆ ಅಂತ ಅನ್ಕೋತಾ ಇದ್ದೆ. ಈಗಿನಿದ್ರಾಗೆ ಗೋಳ್ಗಿಗೆ ಒಬ್ಬೊಬ್ಬನ ಹುಡಿಕೊಂಡು ಹೋಗೋಂಥ ಜನ ನಿನಗೆ ಶಾನೆ. ಅಂಥದ್ರಾಗೆ
ನನ್ನ ಜೊತೆ ನನ್ನ ಇಷ್ಟಪಟ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಡಿರ್ತದೆ ಅಂದ್ರೆ ನನಗೆ ಇದಕ್ಕಿಂತ ಖುಷಿ ಬೇಕಾ? ಹುಡುಗಿ ಮಾತ್ರ ಅಪರಂಜಿ ಚಿನ್ನ ಥರನೇ ಐತೆ ಹುಡುಗಿ. ನನಗಂತೂ ಹುಡುಗಿ ಒಂದ್ಸಲ ಡಬಲ್ ಸಲ ಓಕೆ ನನಗೆ. ಆ ಹುಡುಗಿಗೂ ಎಲ್ಲ ನಾನಂದ್ರೆ ಇಷ್ಟ ಆಗಿದ್ರೆ ನನಗೇನು ಅಭ್ಯಂತರ ಇಲ್ಲ. ನಾನು ಹೇಳೋದನ್ನ ಇರೋದನ್ನ ಹೇಳ್ತೀನಿ. ನಾನಂತೂ ವ್ಯವಸಾಯನೇನ ಮಾಡೋದು. ನಾನು ಏನು ಶಾನೆ ಓದಿಲ್ಲ. ಇರೋದು ಹಿಂಗೇನೇನಿಯ. ಇದು ಬಿಟ್ರೆ ನೋಡಿ ಎಲ್ಲ ನಿಮ್ಮ ಇಷ್ಟ ಅಷ್ಟೇನೇನಿಯ. ಹುಡುಗಿ ಬೇರೆ ಓದವಳೆ ಅಂತೀರಾ. ಇದ್ರ ಮ್ಯಾಲೆ ನಾನು ಸುಳ್ಳು ಹೇಳಕ್ಕೆ ನನಗೂ ಇಷ್ಟ ಬರಲ್ಲ. ನನಗೆ ಇರೋದನ್ನ ಇದ್ದಂಗೆನೇ ಹೇಳ್ತಾ ಇದ್ದೀನಿ. ಇವು ನಿಮ್ದಷ್ಟು ದೊಡ್ಡ ಮನೇನು ನಮ್ದೇನಲ್ಲ. ಹಾಂ, ನೀವು ಬಂಗಾರಮ್ಮನ ಮನೆಗೆ ತಾನೇ ಇರೋದು? ಗೊತ್ತಾಯ್ತು. ದೊಡ್ಡ ಮನೆ ಅಂದ್ರೆ ಅದಕ್ಕಿನ್ನೂ ಮನೆ ಬೇಕಾ? ಚೆನ್ನಾಗೈತೆ. ನನ್ನ ಮಗಳು ಅಡ್ಜಸ್ಟ್ ಮಾಡ್ಕೊತಾಳೆ. ಅದು ಬಂಗಾರಮ್ಮನ್ ಅದು ಅಯ್ಯಯ್ಯೋ ಹೌದೌದು ನನ್ನ ಮನೆಗೆ ಇರೋದು. ನೀವೇನ್ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮಗಳನ್ನ ನನ್ನ ಮಗಳು ನೋಡ್ಕೊಂಡಂಗೆ ನೋಡ್ಕೊತೀನಿ. ಹಬ್ಬ! ನನಗೀಗ ಭಾಳ ಖುಷಿ ಆಗ್ತಾ ಐತೆ. ನನ್ನ ಮಗಳಿಗೆ ಮದುವೆ ಸೆಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಇನ್ನೇನು ಮುಂದಿಂದು ಕೂಡ ಮಾತುಕತೆ ಎಲ್ಲ ಮಾತಾಡ್ಬಿಡೋಣ. ನನ್ನ ಹೆಂಡತಿ ಇನ್ನೂ ಬಂದೇ ಇಲ್ಲ. ಅವಳಿಗೆ ಸ್ವಲ್ಪ ಹಂಗೇನೆ ಬಾ ಅಂದ್ರೂ ಹೆಂಗಿದ್ರು ಮದುವೆ ಎಲ್ಲ ಕ್ಯಾನ್ಸಲ್ ಆತವಲ್ಲ ಬಂದವೆಲ್ಲನೂ. ಅಯ್ಯೋ ಬಂದವೆಲ್ಲ ಕ್ಯಾನ್ಸಲ್ ಆತವೆ, ಸುಮ್ಮನೆ ಬಂದು ನಾನು ಯಾಕೆ ಹೊಟ್ಟೆ ಹುರ್ಕೋಬೇಕು, ನಾನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿರೋಳು ಇನ್ನೂ ಬಂದೇ ಇಲ್ಲ. ಇನ್ನು ಮಾತುಕತೆ ಅಂತ ಏನಿದ್ರು ನಾವೇ ಮಾತಾಡೋದು. ಹೇಳಿ ಮದುವೆ ಎಲ್ಲ ಹೆಂಗೆ ಮಾಡ್ಕೊಡ್ಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ನೀವೇ ಹೇಳಿದ್ರೆ. ಅಯ್ಯೋ ಮದುವೆ ಸಿಂಪಲ್ ಆಗಿ ಮಾಡಿದ್ರು ಸಾಕು. ಮದುವೆ ಮಾಡ್ಕೊಳ್ಳೋದು ಮುಖ್ಯ, ಹೆಂಗ್ ಮಾಡ್ಕೊಂಡ್ವಿ ಅನ್ನೋದು ಮುಖ್ಯವಾ? ಅದು ಸರಿನೇ ನೋಡಪ್ಪ. ನಾನು ನಮ್ಮ ಹುಡುಗಿಗೆ ಒಂದು 1/2 kg ಬಂಗಾರ ಕೊಡ್ತಾ ಇದ್ದೀನಿ. ಹಂಗೆ ಒಂದು ಕಾರು 10 ಎಕರೆ ತೋಟ ಅದು ಕೊಡ್ತಾ ಇದ್ದೀನಿ. ಸರಿನಾ? ನಿಮಗೂ ಅಷ್ಟೇ ನೀವು ಬ್ರೇಸ್ಲೈಟು ಚೈನು ಎಲ್ಲನೂ ಕೊಡ್ತೀನಿ. ಇದೆಲ್ಲ ವರದಕ್ಷಿಣೆ ಅಂತ ನೀವು ಅನ್ಕೋಬೇಡಿ. ನಿಮ್ಮ ಮಗಳು ಕೊಡ್ತಾ ಇರೋ ಗಿಫ್ಟು ಅಂತಾನೆ ಅನ್ಕೋಬಿಡಿ. ವರದಕ್ಷಿಣೆ ಗಿರದಕ್ಷಿಣೆ ತಗೊಳ್ಳಂತ ಪಾಪಿ ಬಿಡತದವು ನಾವು ಅಲ್ವೇ ಅಲ್ಲ. ಅಯ್ಯೋ ವರದಕ್ಷಿಣೆ ಅಂತ ಈಗ ಯಾರು ಹೇಳಿದ್ರು ನಿಮಗೆ? ಯಾವ ವರದಕ್ಷಿಣೆನೂ ಇಲ್ಲ, ಏನೂ ಇಲ್ಲ ಈಗ. ವರದಕ್ಷಿಣೆ ಅಂತ ಹೇಳಿದ್ನ ನಾನು ಪ್ರೀತಿಯಿಂದ ನನ್ನ ಮಗಳು ಕೊಡ್ತಿರೋದು ಅಷ್ಟೇನೆ. ನನ್ನ ಮಗಳು ಮದುವೆ ಮಾಡ್ಕೊಳ್ಳೋರು ಅವರು ಚೆನ್ನಾಗಿರ್ಬೇಕಲ್ವಾ? ನಾನು ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಅದಕ್ಕೇನೆ ನಾನು ಇಷ್ಟು ಕೊಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಏನನ್ನ ಶಾನೆ ಬೇಕಾದ್ರೆ ಕೇಳಿದ್ರೆ ಇನ್ನೂ ಕೊಡ್ತೀನಿ. ಸದ್ಯಕ್ಕೆ ಸಾಕು ಬಿಡಿ. ನಮ್ಗೆ ಏನ್ ದುರಾಸೆ ಇಲ್ಲ ಶಾನೆ. ಅಯ್ಯೋ ಹೆಂಗೋ ನೀವು ಕೊಟ್ರೆ ನಿಮ್ಮ ಮಗಳೇ ಸಂದಕ್ಕಿರ್ತಾಳೆ. ಮಗಳೊಳಗೆ ಸಂದಕ್ಕಿದ್ರೆ ನೀವು ಸಂದಕ್ಕಿದ್ದಂಗೆ ತಾನೇ. ಹಾ, ನನ್ನ ಮಗಳು ನನ್ನ ಅಳಿಗೆ ಸಂದಕ್ಕಿದ್ಬಿಟ್ರೆ ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಡ. ಇನ್ನೇನು ಈ ಆಸಡ ಮುಗಿಸ್ಕೊಂಡು ಮದ್ವೆಗಿದ್ವೆದೆಲ್ಲ ಏನಪ್ಪ ಮಾತಾಡೋಣ ಎಲ್ಲನೂ. ಏನಮ್ಮ ಹುಡುಗಿ, ನಿಂಗೂ ಎಲ್ಲದಕ್ಕೂ ಇಷ್ಟ ತಾನೇ ಹುಡುಗ? ಒಂದ್ಸಲ ನೋಡ್ಕೊಬಿಡು ಸರಿಯಾಗಿ. ಹಾ, ನನಗೂ ಇಷ್ಟ. ನಿಮ್ಗೆ ಏನಾರ ಅನುಮಾನ ಇದ್ರೆ ಊರಿಗೆ ಬಂದು ಎಲ್ಲ ವಿಚಾರಿಸ್ಕೊಳ್ಳಿ. ನಮ್ಮ ಅಳಿಯನ ಬಗ್ಗೆ ಎಲ್ಲ ಊರು ತುಂಬ ಬೇಕಾದ್ರೆ ವಿಚಾರಿಸ್ಕೊಂಡು ಮಾಡಿ ನೋಡಿ. ನೀವು ಏನು ನಮ್ಗೇನು ಅಭ್ಯಂತರ ಇಲ್ಲ. ಎಂತನು ಅಂತ ನಿಮ್ಗೆ ಗೊತ್ತಾಯ್ತದೆ. ಅಯ್ಯೋ ಪರವಾಗಿಲ್ಲ ಬಂಗಾರಮ್ಮರೆ. ಹೆಂಗೋ ಅತ್ತಗೆ ಎಲ್ಲನೂ ಮದುವೆ ಎಲ್ಲನೂ ಸೆಟ್ ಆಗೈತಲ್ಲ, ಅದೇ ಖುಷಿ ನನಗೆ. ಒಳ್ಳೆಯರು ಇರ್ತಾರೆ ಅಂತ ಗೊತ್ತು ಬಿಡಿ. ನಿಮ್ಮ ಮನೆ ಗೌರಿ ಅಂದರೆ ಒಳ್ಳೆನೇ ಆಗಿರ್ತಾನೆ. ಅದ್ರ ಬಗ್ಗೆ ಏನಿದಿಲ್ಲ. ನನ್ನ ಮಗಳು ಅದ್ರ ಬುದ್ಧಿವಂತೆ. ಹೆಂಗೋ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಯ್ತಾಳೆ. ಅದ್ರಾಗೆ ಅಂತ ತೊಂದರೆ ಏನು ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಈಗ ನಾನು ಕೊಡೋದನ್ನೆಲ್ಲ ಹೇಳಿದ್ದೀನಿ. ನಿಮ್ಗೆ ಏನಾರ ಇನ್ನೂ ಶಾನೆ ಬೇಕಾದ್ರೆ ಕೇಳಿ. ಈ ಆಷಾಢ ಮುಗ್ದಿದ ತಕ್ಷಣನೇ ಇಕ್ಕಬಿಡೋಣ ಮುಹೂರ್ತವ. ಅಯ್ಯೋ ನಾನು ಸತ್ತೆ. ಹುಡುಗಿ ನಂಗೆ ಯಾಕೋ ಇಷ್ಟನೇ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದು? ಕೊಡೋದು ತಗೊಳ್ಳೋದು ಇನ್ನೇನು ಬೇಡ ಬಿಡಿ. ಸಾಕು ಹೆಂಗೋ ಸಿಂಪಲ್ ಆಗಿ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ನಮ್ಗೆ ಒದ್ದೂರಿ ಮದುವೆಗಳೆಲ್ಲ ಇಷ್ಟ ಆಗಕ್ಕಿಲ್ಲ. ನಾವು ಯಾರನ್ನೂ ಕರ್ಕೊಬಿಟ್ಟು ಬರೋಕ್ಕಿಲ್ಲ. ಸಿಂಪಲ್ ಆಗಿ ಮುಗಿಸ್ಬಿಡೋಣ. ಬೇಕಾದ್ರೆ ಮದುವೆ ದುಡ್ಡು ಉಳಿತದಲ್ಲ, ಅದನ್ನ ನಮ್ಮ ಮಗನ ಅಕೌಂಟ್ಗೆ ಹಾಕ್ಬಿಟ್ರೆ ಏನಕ್ಕನ ಮುಂದೆ ಕಷ್ಟ ಸುಖಕ್ಕಾಗಕ್ಕಿಲ್ವಾ? ನೀವು ಆ ಥರ ಯೋಚನೆ ಮಾಡ್ತೀರಾ? ಆಯ್ತು ಹಂಗೆ ಮಾಡೋಣ. ಅಷ್ಟೇ ಹಂಗೆ ಮಾಡಿ.